ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತು ಮತ್ತೊಂದು ವಿಶೇಷ ವಿಡಿಯೋ ಜೊತೆ ನಿಮ್ ಮುಂದೆ ಬಂದಿದೆ. ನಾನು ಈಗಾಗಲೇ ವಿಡಿಯೋದಲ್ಲಿ ಒಂದು ಮನೆನ ತೋರಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಈ ಮನೆ ಆಗಿರ್ಬೋದು, ಈ ಮನೆಯ ಪರಿಸ್ಥಿತಿ ಆಗಿರ್ಬೋದು. ಈ ಮನೆ ಯಾರ್ದು ಅಂತ ಹೇಳಿದ್ರೆ ಭಜನೆಯ ತರಬೇತುದಾರರು ಮತ್ತು ಭಜನೆಯ ಗುರು ಅಂತಾನೆ ಹೇಳ್ಬೋದು. ಅನೇಕ ಶಿಷ್ಯಂದಿರ ಒಂದು ಬಳಗವನ್ನೇ ಹೊಂದಿದ್ದಾರೆ ಇವರು. ಸದಾ ನಗುಮುಖದಿಂದ ಎಲ್ಲರ ಜೊತೆ ಬೆರೆತ್ಕೊಂಡು ಎಲ್ರಿಗೂ ಅಚ್ಚುಮೆಚ್ಚಾಗಿರುವಂತಹ ಒಬ್ಬರು ಗುರುಗಳು ಅಂತಾನೆ ಹೇಳ್ಬೋದು. ನೋಡಿ, ಇವ್ರ ಮನೆಯ ಒಂದು ಪರಿಸ್ಥಿತಿಯನ್ನು ನಾನು ಇವತ್ತು ಹೇಳ್ತಾ ಹೋಗ್ತೇನೆ ನಿಮಗೆ. ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದ ಕಡ್ಡಿಬಾಗಿಲು ಎಂಬಲಿನ ಹರೀಶ್ ನೆರಿಯ ಎಂಬವರ ಮನೆಯಲ್ಲಿ ರಾತ್ರಿಯ ವೇಳೆ ಬೆಂಕಿ ಅನಾಹುತ ಉಂಟಾಗಿ ಮನೆಗೆ ಭಾರಿ ಹಾನಿಯಾದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಘಟನೆಯ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಘಟನೆಯ ಸಂದರ್ಭದಲ್ಲಿ ಹರೀಶ್ ನೆರಿಯರವರು ಯಾವುದೋ ಒಂದು ಕೆಲಸದ ಮೂಲಕ ಹೊರಗಡೆ ಹೋಗಿದ್ರು. ಹಾಗೆ ಅವರ ಪತ್ನಿ ಮತ್ತು ಇನ್ನೋರ್ವ ಮಗಳು ಅವರು ತನ್ನ ತಾಯಿ ಮನೆಗೆ ತೆರಳಿದ್ರು. ಹಾಗೆ ಹರೀಶ್ ನೆರಿಯರವರ ತಾಯಿ ಮತ್ತು ಅವರ ಇನ್ನಿಬ್ಬರು ಮಕ್ಕಳು ಪಕ್ಕದ ಮನೆಗೆ ಅಂತ ಹೇಳಿ ತೆರಳಿದ್ರು. ಆದ ಕಾರಣ ಯಾವುದೇ ರೀತಿಯ ಸಾವು ನೋವುಗಳು ಅಲ್ಲಿ ಸಂಭವಿಸಿಲ್ಲ. ಮನೆಗೆ ಯಾವ ರೀತಿ ಬೆಂಕಿ ತಗುಲಿರ್ಬೋದು ಅನ್ನೋ ಒಂದು ಮಾಹಿತಿ ಇನ್ನೂ ಕೂಡ ಸರಿಯಾಗಿ ಲಭ್ಯವಾಗಲಿಲ್ಲ. ಹಾಗೆಯೇ ಹಂಚಿನ ಮೇಲ್ಛಾವಣಿಯಂತೂ ಬಹುತೇಕ ಬೆಂಕಿಗೆ ಆಹುತಿಯಾಗಿರುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ಮತ್ತು ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡಿರುತ್ತಾರೆ. ಇದೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಮನೆ ಒಂದು ಆಧಾರ ಸ್ತಂಭವಾಗಿರ್ತದೆ. ಆ ಮನೆಯೇ ಕುಸಿದು ಹೋದಾಗ ಆ ಮನೆಯಲ್ಲಿದ್ದ